ಏನ್ ಮಾಡ್ತೀರಪ್ಪ? ಬ್ಯಾಚುಲರ್ ರೈಸ್ ಮಾಡ್ತಾರಂತಾರ. ನಾವು ಬದ್ನಿಕಾಯಿ ಪಲ್ಯ, ಚಪಾತಿ ಮತ್ತೆ ಎಗ್ ಬಜ್ಜಿ, ವಾಂಗಿ ಭತ್ತ ಎಲ್ಲ ಮಾಡ್ತೀವಪ್ಪ. ಏನ್ ಮಾಡ್ಬೇಕು, ಬ್ಯಾಚುಲರ್ ಅಲ್ಲ, ನಾವ್ ಮಾಡ್ಕೊಂಡು ನಾವೇ ತಿನ್ಬೇಕು. ಮಾಡ್ರಿ. ಏನ್ ಮಾಡ್ತೀರಿ ಇದು? ಇದು ಎಗ್ ಬಜ್ಜಿ. ಮತ್ತ ಆ ಕಡೆ ಸೆಡಿಗೇನೋ ಇಟ್ಟಿರಲ್ಲ. ವಾಂಗಿ ಭಾತ್ ಇದೆ. ಆಮೇಲೆ ಚಪಾತಿ. ಇವನ್ ಏನ್ ಮಾಡ್ತಾನ? ಇನಿ ಏನ್ ಮಾಡ್ತೀಪ್ಪ? ಬದ್ನಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಚಪಾತಿ ಇಟ್ಟಿದ್ದೀವಿ. ಹಬ್ಬಾ ಬ್ಯಾಚುಲರ್ ಅಂದ್ರೆ ಎಲ್ಲ ಮಾಡ್ಬೇಕು ಬ್ರೋ. ಊರ್ ಬಿಟ್ಟು ಬಂದೀವಿ. ಗ್ಯಾಸ್ ನೋಡಿದ್ರೆ 2600 ರೂಪಾಯಿ ಕೊಟ್ಟು ಬಂದೀವಿ. ಬಾ ಬಾ, ಏನು ಮಾಡಕ್ ಆಗಲ್ಲ, ಮಾಡ್ಬೇಕು, ತಿನ್ಬೇಕು. ಬ್ರೋ ಮಿಡ್ಲ್ ಕ್ಲಾಸ್ ದಿನ ಸಾಗಿಸ್ಬೇಕು. ನಡೀಲಿ. ಏನ್ ಮಾಡ್ತೀರಾ, ಗ್ಯಾಸ್ ಜಾಸ್ತಿ ಅಂತ ಹೇಳಿ ಊಟ ಮಾಡಕ್ ಬರಕಾಗತ್ತಾ? ಊರಲ್ಲಾದ್ರೆ ಏನೋ ಒಂದು ಮನೇಲಿ ಅಡಿಗೆ ಒಲೆ ಮೇಲೆ ಮಾಡ್ತಾರೆ, ಆರಾಮ್ ತಿಂದಿರ್ಬೋದು. ಇಲ್ಲಿ ಒಲೆ ಗಿಲೆ ಹಚ್ಚಿದ್ರೆ ಓನರ್ ನಮ್ಗೆ ಇಡಲ್ಲ. ಇಲ್ಲಿ ತುಂಬಾ ಕಷ್ಟ ಇದೆ ಬ್ರೋ ಬೆಂಗಳೂರು ಜೀವನ. ಯಾರಾದ್ರೂ ಬರ್ತೀವಿ ಬೆಂಗಳೂರಿಗೆ ಅಡಿಗೆ ಮಾಡಕ್ ಬಂದ್ರೆ ಮಾತ್ರ ಬರ್ಬೇಕು ಇಲ್ಲಿಗೆ. ಇಲ್ಲ ಊರಾಗಿರ್ಬೇಕು ಮುಚ್ಕೊಂಡು. ಇಲ್ಲ ಊರಾಗ ಮುಚ್ಕೊಂಡು ಊರಾಗಿರ್ಬೇಕು. ಹಾ ಬ್ರೋ, ಏನ್ ಮಾಡ್ತೀರಾ? ಜೀವನ ತುಂಬಾ ಕಷ್ಟ ಇದೆ. ಮಾಡಿ ಏನೋ ಒಂದು ಮಾಡ್ಬೇಕು. ಕೆಲವು ಅನಿಸುತ್ತೆ ಸಂಡೆ ಒಮ್ಮೆ ಹೊಸ ಬಟ್ಟೆ ಹಾಕೊಂಡು ಫಿಲ್ಮು ತಿರುಗಾಡಿದ್ರೆ ಅಂತಾರೆ ಗಂಡು ಜನ ಆರಾಮಿದೆ ಅಮ್ಮ ಅಂತೇಳಿ. ಇಲ್ಲೆಲ್ಲ ಹೆಂಗ್ ಮಾಡ್ಬೇಕು? ನಡೀತಾವ, ಆಪ್ ಗಳಿಸಿ ರೊಕ್ಕ ಇರ್ತಾವ. ಊರಲ್ಲಿ ಹೇಳ್ತಾರೆ ಸಂಡೆ ಬೆಂಗಳೂರು ಮಗ ತುಂಬಾ ಚೆನ್ನಾಗಿರುತ್ತೆ, ಏನು ಕಷ್ಟ ಇರಲ್ಲ, ಏನಿರಲ್ಲ, ಆರಾಮು ಕೆಲಸ ಮಾಡ್ತೀರ ಅಂತೇಳಿ. ಕೊಂಡೆ ನೀರ್ ಬಿಡ್ತಾವ ಬೆಂಗಳೂರು ಬಂದ್ರ. ತುಂಬಾ ಕಷ್ಟ ಆಯ್ತು ಬೆಂಗಳೂರು ಜನ. ಬೇರೆಯವ್ರಿಗೆ ಕೊಟ್ರೆ ರೂಮ್ ಪೇಂಟ್ ಮಾಡಕ್ ಬೇರೆಯವ್ರಿಗೆ ಕೊಟ್ರೆ 2000-3000 ತಗೋತಾರೆ. ನಾವೆಲ್ಲ ನಾವೇ ಸರ್ ಮಾಡಿದ್ವಿ. ಒಂದ್ಸರಿ ರೂಮ್ ತೋರಿಸ್ರು. ಏನಾದಿರಾ ಬೆಂಗಳೂರು ಜೀವನ ಹೆಂಗಿದೆ? ಏನ್ ಹೇಳಪ್ಪಲ್ಲ. ಚಲೋ ಅದ. ಬಿಡ್ತಾರೆ ನಾವು ಸಂಡೆ ಹೊರಗೆ ಹೋಗಿ ಎಲ್ಲ ದೇವಸ್ಥಾನ ಅಥವಾ ಫಿಲ್ಮು ಅಡ್ಸಿಟ್ರೆ ನೋಡಪ್ಪ ದುಡಿತಾನೆ ಫಿಲ್ಮ್ ನೋಡ್ತಾನೆ ಅಂತ ಅನ್ನೋದು ಒಂದ್ ಬರೀ ಮಾತ್ ಬ್ರೋ. ಹತ್ತಾರ ಅನ್ನೋರು ಹಂಗೆ. ಬೆಳಗಿಂದ ಏನೋ ತಿಂದಿಲ್ಲ. ಬೆಳಗ್ಗೆ ಊಟ 2 ಗಂಟೆಗೆ, ಇವಾಗ ಮಧ್ಯಾಹ್ನ ಊಟ ರಾತ್ರಿ 10 ಗಂಟೆಗೆ. ಡೈಲಿ 2 ಊಟ ಬ್ರೋ. ಬೆಂಗಳೂರು ಜೀವನ ತುಂಬಾ ಕಷ್ಟ ಐತಿ. ಕಂಪ್ನಿಲಾದ್ರೆ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಕೊಡ್ತಾರೆ, ರಾತ್ರಿ ನಾವೇ ಮಾಡ್ಕೋಬೇಕು. ಬೆಂಗಳೂರು ಬರ್ತೀನಪ್ಪ ಅಂತಂದ್ರೆ ಉಪವಾಸ ಮಕ್ಕೋತ ಮಾತ್ರ ಬರ್ಬೇಕು ಬ್ರೋ. ಎಲ್ಲ ಅದು ಬಿಟ್ಟು ನಾನು ಎಂಜಾಯ್ ಮಾಡ್ತೀನಿ, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ. ಇಲ್ಲಿ 8 ಅವರ್ ಡ್ಯೂಟಿ, ತುಂಬಾ ಕಷ್ಟ ಬ್ರೋ. ಅಪ್ಪನ ರೊಕ್ಕ ಮೇರೆಯವ್ರಿಗೆ ಏನಂತೀರಿ ಮತ್ತ? ನಮ್ದು ಗಾಡಿ ಇದೆ ಬ್ರೋ. ನಾವು ಮಿಡ್ಲ್ ಕ್ಲಾಸ್ ಏನು ಮಾಡಕ್ ಬರಲ್ಲ. ಬರುತ್ತೆ ಹೇಳ. ಅಪ್ಪನ ರೊಕ್ಕನಾಗ ಮುತ್ತೇನ್ ರೊಕ್ಕನಾಗ ಮೇರೆ ತಡಸ್ತಾರಲ್ಲ, ಅವ್ರಿಗೇನು ಹೇಳೋದು? ಅವ್ರಿಗೆ ಏನ್ ಹೇಳಕ್ಕಿಲ್ಲ ಬ್ರೋ. ಹೌದು, ದೇವರು ನಸೀಬ್ ಚೆನ್ನಾಗಿ ಬಿಡಿದಾನೆ. ಬಟ್ ಅದಕ್ಕಿಂತ ಇದೇ ಬೆಟರ್ ಅಂತ ನಾನು. ದುಡ್ಡು ಏನಿದೆ ಎಮ್ಮೆ ಅಪ್ಪ, ಎಮ್ಮೆ ಸ್ವಂತ ದುಡ್ಡಲ್ಲಿ ಮೆರಿತೀವಿ ಅಂತ. ನೀಟಾಗಿ ದುಡಿತೀವಿ, ನೀಟಾಗಿ ಉಣ್ತೀವಿ, ಆರಾಮ್ ನೋಡು. ಇವಾಗ ಏನ್ ಅಡಿಗೆ ಮಾಡುವ ತಿಂದು ಆರಾಮಾಗಿದ್ದೀವಿ.
ಊರಲ್ಲಾದ್ರೆ ಅಪ್ಪ ಅಪ್ಪನ ದುಡ್ಡು ಇಡ್ತಾರೆ. ಹಾ ಇವಾಗ ಗ್ಯಾಸ್ ಖಾಲಿ ಇತ್ತು. ಗ್ಯಾಸ್ ಊರಲ್ಲಾದ್ರೆ ಮನೇಲಿ ಹೆಂಗೋ ಒಂದ್ ಮಾಡ್ತಾರೆ, ಒಳ್ಳೆ ಮಾಡ್ತಾರೆ, ಅದನ್ನ ಮಾಡ್ತಾರೆ, ಏನೋ ಒಮ್ಮೆ ಊಟದ ಬಂದು ಊಟ ಮಾಡಿ ಹೋಗ್ಬಿಡ್ತಾರೆ. ನಮ್ದಂತಲ್ಲ, ಇವಾಗ ನೋಡಿ ಗ್ಯಾಸ್ ಖಾಲಿ ಆಗಿದೆ. ನಿನ್ನೆ 2,600 ಕೊಟ್ಟು ನಾವು ಏನು ಮಾಡಕ್ಕಾಗಲ್ಲ, ಊಟ ಮಾಡ್ಬೇಕು. ಒಲೆಗೂ ಟೈಮ್ ಬತ್ತು, ನಮಗೆ ಬರಲ್ಲ ಇನ್ನೂ ಟೈಮ. ಗ್ಯಾಸಿಗೆ ಟೈಮ್ ಬತ್ತು, ನಮ್ ಟೈಮ್ ಬರುತ್ತೆ ಬ್ರೋ. ನಾವು ಯಾವ ನೀಟಾಗಿ ದುಡಿದು ನೀಟಾಗಿ ರೊಕ್ಕನ ಸೇವೆಯಾಗಿ ಚೆನ್ನಾಗಿರುತ್ತೆ ಬ್ರೋ. ಹಾ ಅದು ಇದಾಗ್ತಾ ಇನ್ನೊಂದಿದೆ, ಇಲ್ಲಿ ಇನ್ನೊಂದಿತ್ತಲ್ಲ. ಹಾಂ ಸಂಕ್ರಾಂತಿ ಜೋಗ ಇರ್ಬೇಕು ಹಂಗೆ ಜಾಗ. ಲಾಂಗ್ ಆಯ್ತು ಪಾರ್ಟ್ 1 ಪಾರ್ಟ್ 2